ಪ್ರಿಯ ವೀಕ್ಷಕರೇ ನಮಸ್ಕಾರ. ಕೆಪಿ ಅಪ್ಡೇಟ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾಸ್ತಿ. ಸಿರಿಗೆರೆ ವಿದ್ಯಾರ್ಥಿನಿ ಪ್ರತಿಷ್ಠಾಪಿಸಿದ ಅಕ್ಕಿ ಹಿಟ್ಟಿನ ಗಣೇಶ. ಹೌದು ವೀಕ್ಷಕರೇ, ಸಿರುಗುಪ್ಪ ತಾಲೂಕಿನ ಸಿರಿಗೆರೆ ಗ್ರಾಮದ ಬಿಎಸ್ಸಿ ವಿದ್ಯಾರ್ಥಿನಿ ಎಸ್ಎಂ ಸಹನಾ ಗಣೇಶ್ ಹಬ್ಬದ ಅಂಗವಾಗಿ ಅಕ್ಕಿ ಹಿಟ್ಟಿನಿಂದ ಗಣೇಶ ಮೂರ್ತಿ ತಯಾರಿಸಿ ಪ್ರತಿಷ್ಠಾಪಿಸಿ ಪರಿಸರ ಜಾಗೃತಿಯನ್ನ ಮೂಡಿಸಿದ್ದಾರೆ. ಇನ್ನು ಕಳೆದ 5 ವರ್ಷಗಳಿಂದ ಸಹನಾ ವಿಭೂತಿ ಗಣೇಶ, ಗಂಧದ ಗಣೇಶ, ಅರಿಶಿಣ ಗಣೇಶ, ಕರಿಮಣ್ಣಿನ ಗಣೇಶ ಹಾಗೂ ಕೆಂಪು ಮಣ್ಣಿನ ಗಣೇಶ ಮೂರ್ತಿಗಳನ್ನು ತಯಾರಿಸಿ ಗ್ರಾಮದಲ್ಲಿ ಓಣಿಯವರಿಗೆ ಉಚಿತವಾಗಿ ವಿತರಿಸಿ ಜಾಗೃತಿಯನ್ನ ಮೂಡಿಸುತ್ತಿದ್ದಾರೆ. ಇನ್ನು ಈ ಬಾರಿ 6 ಕೆಜಿ ಅಕ್ಕಿ ಹಿಟ್ಟು ಮತ್ತು ಮೆಕ್ಕೆಜೋಳದ ಹಿಟ್ಟನ್ನ ಬಳಸಿ ಗಣೇಶ ಮೂರ್ತಿಯನ್ನ ತಯಾರಿಸಿ 3 ದಿನಗಳ ಕಾಲ ಪೂಜೆಯನ್ನ ಸಲ್ಲಿಸಿದ್ರು. ಬಳಿಕ ಕೆರೆ ಬಾವಿಗಳಲ್ಲಿ ವಿಸರ್ಜನೆ ಮಾಡದೆ ಮನೆಯ ಅಂಗಳದಲ್ಲೇ ನೀರಿನಲ್ಲಿ ಕರಗಿಸಿ ಗಿಡಗಳಿಗೆ ಸಂದು ಪರಿಸರ ಸ್ನೇಹಿ ರೀತಿಯಲ್ಲಿ ವಿಸರ್ಜನೆಯನ್ನ ಮಾಡ್ತಾರೆ. ಇನ್ನು ಗ್ರಾಮಸ್ಥರು ಸಹನಾ ಅವರ ಈ ಪ್ರಯತ್ನವನ್ನ ಮೆಚ್ಚಿಕೊಂಡಿದ್ದಾರೆ. ಇನ್ನು ತೆಕ್ಕಲ್ಕೋಟೆಯಿಂದ ಕೆ ಸಾಯಿಬಾಬಾ ವರದಿ. ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕೆಪಿ ನ್ಯೂಸ್ 24/7. ಧನ್ಯವಾದಗಳು. ನನ್ನ ಹೆಸರು ಎಸ್ಎಂ ಸಹನಾ, ಬಳ್ಳಾರಿ ಜಿಲ್ಲಾ ಸಿರುಗುಪ್ಪ ತಾಲೂಕು ಸಿರಿಗೆರೆ ಗ್ರಾಮದಿಂದ. ನಾನು ಬಿಎಸ್ಸಿ ವಿದ್ಯಾರ್ಥಿನಿ, ಅಲ್ಲಂ ಸುಮಂಗಲಂ ಕಾಲೇಜಿನಲ್ಲಿ ಓದುತ್ತಿದ್ದೇನೆ. ಕಳೆದ 6 ವರ್ಷದಿಂದ ಇದನ್ನು ತಯಾರಿಸಲು ಪ್ರಾರಂಭ ಮಾಡಿದ್ದೇನೆ. ಮೊದಲನೇ ವರ್ಷ ವಿಭೂತಿ ಗಣೇಶದಿಂದ ತಯಾರಿಸಿದೆ. 2ನೇ ವರ್ಷ ಗಂಧದ ಗಣೇಶನಿಂದ, 3ನೇ ವರ್ಷ ಅರಿಶಿನ ಗಣೇಶದಿಂದ, 4ನೇ ವರ್ಷ ಕರಿಮಣ್ಣಿನಿಂದ, 5ನೇ ವರ್ಷ ಕುಂಬಾರ ಮಣ್ಣು ಕೆಂಪು ಮಣ್ಣಿನಿಂದ ತಯಾರಿಸಿದ್ದೇನೆ. 6ನೇ ವರ್ಷ ಅಕ್ಕಿಯಿಂದ ಮತ್ತು ಮೆಕ್ಕೆಜೋಳ ಹಿಟ್ಟು ಎರಡನ್ನೂ ಬೆರೆಸಿ ಇದನ್ನು ತಯಾರಿಸಿದ್ದೇನೆ. ಇದರಿಂದ ಏನು ಉಪಯೋಗ ಅಂದರೆ POP ಗಣೇಶವನ್ನು ನಿಲ್ಲಿಸಿ ಪರಿಸರಕ್ಕೆ ಹಾನಿಯಾಗದಂತೆ, ಪರಿಸರ ಏನು ತೊಂದರೆ ಮಾಡದಂತೆ ಈ ಗಣೇಶವನ್ನು ತಯಾರಿಸಿ ಮನೆ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರಿಗೂ ಈ ಗಣೇಶವನ್ನು ವಿತರಣೆ ಮಾಡಿಸಿ, ತದನಂತರ ಆ ಗಣೇಶವನ್ನು ವಿಸರ್ಜನೆ ಮಾಡುವಾಗ ಒಂದು ಬಕೆಟಿನಲ್ಲಿ ನೀರನ್ನು ಹಾಕಿ ಆ ಬಕೆಟಿನಲ್ಲಿ ನೀರು ಹಾಕಿ ಈ ಗಣೇಶನ ಅದರಲ್ಲಿ ವಿಸರ್ಜನೆ ಮಾಡಿ ಗಿಡಗಳಿಗೆ ಹಾಕುತ್ತೇನೆ. ಆ ಗಿಡಗಳಿಗೂ ಸಹ ಏನು ಹಾನಿ ಆಗುವುದಿಲ್ಲ. ಈ ಥರ ಮಾಡುವುದರಿಂದ, POP ಗಣೇಶ ಮಾಡುವುದರಿಂದ ಈ ಗಿಡಗಳಿಗೂ ಹಾನಿಕರ, ಮನುಷ್ಯರಿಗೂ ಹಾನಿಕರವಾಗುತ್ತದೆ. ಆದ್ದರಿಂದ ಈ ಗಣೇಶವನ್ನು ತಯಾರಿಸಲು ಪರಿಸರಕ್ಕೆ ಹಾಗೂ ಹಾನಿಯಾಗದಂತೆ ಇದನ್ನು ತಯಾರಿಸಲು ಪ್ರಾರಂಭಿಸಿದ್ದೇನೆ.